ಕೇಂದ್ರ ಚುನಾವಣಾ ಆಯೋಗದತ್ತ ಇಂಡಿಯಾ ಒಕ್ಕೂಟ ತೆರಳುತ್ತಾ ಇದೆ. ಮತಗಳ್ಳತನದ ಬಗ್ಗೆ ದೂರು ನೀಡೋದಕ್ಕೆ ಎಲ್ಲ ಮೈತ್ರಿಕೂಟದ ನಾಯಕರು ತೆರಳುತ್ತಾ ಇದ್ದಾರೆ. ಇಂಡಿಯಾ ಮೈತ್ರಿಕೂಟ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇಂಡಿಯಾ ನಾಯಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸಿಇಸಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಕಚೇರಿಯತ್ತ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಈಗ ನಾಯಕರು ಪಾದಯಾತ್ರೆಯ ಮೂಲಕ ಸಾಗ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮೊನ್ನೆಯಷ್ಟೇ ರಾಹುಲ್ ಗಾಂಧಿ ಸ್ಫೋಟಕ ಆರೋಪ ಮಾಡಿದ್ರು. ಮತಗಳ್ಳತನ ಆಗಿದೆ, ವೋಟ್ ರಿಗ್ಗಿಂಗ್ ಆಗಿದೆ ಅಂತ ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು. ಇದು ಚುನಾವಣಾ ಆಯೋಗದಿಂದಲೇ ಸಿಕ್ಕ ದಾಖಲೆಗಳು. ಕೇವಲ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಒಂದು ವ್ಯಾಪ್ತಿಯ ಉದಾಹರಣೆ ಇದು. ಆದರೆ ದೇಶದಾದ್ಯಂತ ಹಲವು ಕ್ಷೇತ್ರಗಳಲ್ಲಿ ಈ ರೀತಿ ಮತಗಳ್ಳತನ ಮಾಡಿ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರದಲ್ಲಿದೆ. ಮೋದಿ ಪ್ರಧಾನಿ ಹುದ್ದೆಯನ್ನ ಮತಗಳ್ಳತನ ಮಾಡಿ ಪಡೆದಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಮಾಡಿದರು. ಅದಾದ ಬಳಿಕ ಅವರ ಈ ಆರೋಪ ತೀವ್ರ ವಾಗ್ವಾದ ಮತ್ತು ರಾಜಕೀಯ ಕೆಸರಚಾಟ, ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದೆ. ರಾಜ್ಯ ಸೇರಿದ ಹಾಗೆ ದೇಶದಾದ್ಯಂತ ಅದೇ ವಿಚಾರವಾಗಿ ಈಗ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇಂಡಿಯಾ ಮೈತ್ರಿಕೂಟದ ನಾಯಕರು ಪಾದಯಾತ್ರೆ ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ದೆಹಲಿಯಲ್ಲಿ ಎಲೆಕ್ಷನ್ ಕಮಿಷನ್ ಕಚೇರಿಗೆ ತೆರಳಿ ಈ ಸಂಬಂಧ ದೂರು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್. ರಾಹುಲ್ ಗಾಂಧಿ ಹೊಸ ಕಿಡಿ ಹೊತ್ತಿಸಿದ್ದಾರೆ ಮತಗಳು ಆರೋಪ ಮಾಡೋದ್ರ ಮೂಲಕ. ಈಗ ಅದೇ ವಿಚಾರವಾಗಿ ರಾಷ್ಟ್ರ ರಾಜಧಾನಿಯಲ್ಲಿ ಪ್ರತಿಭಟನೆ. ಡೀಟೇಲ್ಸ್ ಕೊಡೋದಾದ್ರೆ ವಿಜಯ್, ಮತಗಳ್ಳತನ ಬಿಜೆಪಿ ಮತ್ತು ಎಲೆಕ್ಷನ್ ಕಮಿಷನ್ ಇಬ್ರು ಸಹಿತ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಇಟ್ಕೊಂಡು ಶನಿವಾರ ದಿವಸ ದೊಡ್ಡ ಮಟ್ಟದಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ದಾಖಲೆಗಳನ್ನ ಬಿಡುಗಡೆ ಮಾಡುವಂತಹ ಕೆಲಸವನ್ನ ರಾಹುಲ್ ಗಾಂಧಿ ಮಾಡಿದ್ರು. ಅದಾದ್ಮೇಲೆ ಭಾನುವಾರ ಬೆಂಗಳೂರಲ್ಲಿ ಬಂದು ಇಲ್ಲೂ ಸಹಿತ ಶನಿವಾರ ದಿವಸ ಬಂದು ಏನಂದ್ರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿ ಸಂಪೂರ್ಣವಾದಂತಹ ಮಾಹಿತಿನ ಕೊಡೋದ್ರ ಜೊತೆಗೆ ಯಾವ ರೀತಿಯಾಗಿ ಮಹದೇವಪುರದಲ್ಲಿ ಮತಗಳ್ಳತನವನ್ನ ಮಾಡಲಾಗಿದೆ, ಬರೋಬ್ಬರಿ 1,250,000 ಮತಗಳು ಕೇವಲ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಳವನ್ನ ಮಾಡಿಕೊಂಡು ಅದನ್ನ ಬಿಜೆಪಿಗೆ ಅನುಕೂಲ ಮಾಡಿಕೊಡುವಂತಹ ರೀತಿಯಲ್ಲಿ ಏನಂದ್ರೆ ವ್ಯವಸ್ಥೆಯನ್ನ ಚುನಾವಣಾ ಆಯೋಗ ಮಾಡಿದೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಈಗ ಏನಂದ್ರೆ ಇದನ್ನೇ ಇಟ್ಕೊಂಡು ದೆಹಲಿಯಲ್ಲಿ ಸಂಸತ್ ಭವನದ ಆವರಣದಿಂದ ಎಲೆಕ್ಷನ್ ಕಮಿಷನ್ ಆಫೀಸ್ ಏನಿದೆ ಅಲ್ಲಿವರೆಗೆ ಏನಂತಂದ್ರೆ ಪಾದಯಾತ್ರೆಗೆ ಹೊರಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಏನಂದ್ರೆ ಈ ಒಂದು ಪಾದಯಾತ್ರೆಯಲ್ಲಿ ಇಡೀ ಇಂಡಿಯಾ ಮೈತ್ರದ ಒಕ್ಕೂಟದ ಎಲ್ಲಾ ನಾಯಕರುಗಳು, ಸಂಸದರು ಭಾಗಿಯಾಗಿದ್ದಾರೆ. ಒಟ್ಟು 300ಕ್ಕೂ ಹೆಚ್ಚು ಜನ ಸಂಸದರು ಅಂದ್ರೆ ಲೋಕಸಭೆ ಮತ್ತೆ ರಾಜ್ಯಸಭೆ ಎರಡೂ ಸಭೆಯ ನಾಯಕರುಗಳು ಮತ್ತೆ ಸಂಸದರು ಎಲ್ಲರೂ ಸಹಿತ ಭಾಗಿಯಾಗಿರುವಂತಹ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಸಹಿತ ಪೊಲೀಸರು ಈ ಪ್ರತಿಭಟನೆಗೆ ಅವಕಾಶವನ್ನ ಕೊಟ್ಟಿಲ್ಲ. ಬೇಕಾದ್ರೆ ನೀವು ದೂರನ್ನ ಕೊಡಿ, ಇಲ್ಲ ಅಂತ ಹೇಳೋದಿಲ್ಲ. ಮತ್ತೆ ಚುನಾವಣಾ ಆಯೋಗವು ಸಹಿತ ಅಂದ್ರೆ ಈ ಕಾಂಗ್ರೆಸ್ ನಾಯಕರ ಭೇಟಿಗೆ ಸಮಯವನ್ನ ಸಹಿತ ನಿಗದಿ ಮಾಡಿದೆ. 12 ಗಂಟೆಗೆ ಬಂದು ನೀವೇನಂದ್ರೆ ಇದನ್ನ ದೂರನ್ನ ಕೊಡಬಹುದು ಅನ್ನುವಂತಹ ವಿಚಾರವನ್ನ ಹೇಳಿದೆ. ಆದ್ರೆ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಯಾವ್ದಾದ್ರು ತೊಂದರೆಗಳಾಗುವಂತಹ ಸಾಧ್ಯತೆಗಳಿದಾವೆ, ಮತ್ತೆ ಈ ಪ್ರತಿಭಟನೆ ಬೇರೆ ರೂಪದಲ್ಲಿ ಸ್ವರೂಪವನ್ನ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಕಾರಣಕ್ಕಾಗಿ ದೆಹಲಿ ಪೊಲೀಸರು ಯಾವುದೇ ಕಾರಣಕ್ಕೂ ಪ್ರತಿಭಟನೆಗೆ ಅವಕಾಶವನ್ನ ಕೊಟ್ಟಿಲ್ಲ. ಕಾಂಗ್ರೆಸ್ನ ಜಯರಾಮ್ ರಮೇಶ್ ಅವರು ಏನಿದ್ದಾರೆ, ಜಯರಾಮ್ ರಮೇಶ್ ಅವರಿಗೆ ಸಮಯವನ್ನ ನಿಗದಿ ಮಾಡಿದ್ದು 12 ಗಂಟೆಗೆ ನಿಮಗೆ ಬರೋದಕ್ಕೆ ಅವಕಾಶವನ್ನ ಇದೆ, ನೀವು ಬಂದು ಏನಂದ್ರೆ ಕಂಪ್ಲೇಂಟ್ ಅನ್ನ ಕೊಡಬಹುದು ಅಂತ ಹೇಳಿದೆ. ಮತ್ತೊಂದು ಕಡೆಗೆ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದ್ರೆ ನಿನ್ನೆ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂತಹ ನೋಟಿಸ್ ರಾಹುಲ್ ಗಾಂಧಿ ಅವರಿಗೆ ಒಂದು ಕರ್ನಾಟಕ, ಎರಡನೇದು ಮಹಾರಾಷ್ಟ್ರ, ಮೂರನೇದೇನಂದ್ರೆ ಹರಿಯಾಣ, ಮೂರೂ ಕಡೆಯಿಂದನೂ ಸಹಿತ ನೋಟಿಸ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದನ್ನು ಪ್ರಮುಖವಾಗಿ ಕರ್ನಾಟಕ ಎಲೆಕ್ಷನ್ ಕಮಿಷನ್ ಕೊಟ್ಟಿರ್ತಕ್ಕಂತಹ ನೋಟಿಸ್ ಏನಿದೆಲ್ಲ ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಅದರಲ್ಲಿ ಏನಿದೆ ಅಂದ್ರೆ ಈ ಒಂದು ರಾಹುಲ್ ಗಾಂಧಿ ಅವರು ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ 2 ಕಡೆಗೆ ಮತದಾನವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಅವತ್ತಿನ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಮತ್ತೆ ಬಹಿರಂಗವಾಗಿ ಅವರ ಹೆಸರನ್ನ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಈಗ ಆ ವ್ಯಕ್ತಿಯೇ ಹೇಳಿರುವ ಹಾಗೆ ಯಾವುದೇ ಕಾರಣಕ್ಕೂ ಸಹಿತ ನಾನು 2 ಕಡೆಗೆ ಮತದಾನವನ್ನ ಮಾಡಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಸ್ವತಃ ಚುನಾವಣಾ ಆಯೋಗದ ಅಧಿಕಾರಿಗಳು ಹೇಳಿರುವಂತಹ ದಾಖಲೆಗಳ ಪ್ರಕಾರ ಅದು ಯಾವುದೇ ಕಾರಣಕ್ಕೂ ಸಹಿತ 2 ಕಡೆಗೆ ಅವರು ಮತದಾನವನ್ನ ಮಾಡಿಲ್ಲ. ಮತ್ತೆ ರಾಹುಲ್ ಗಾಂಧಿ ಆ ಒಂದು ಅಂದ್ರೆ ಮತದಾನದ ಪಟ್ಟಿಯಲ್ಲಿ ಟಿಕ್ ಆಗಿರುವಂತಹ ವಿಜುವಲ್ಸ್ ನ ತೋರಿಸುವಂತಹ ಫೋಟೋವನ್ನ ತೋರಿಸುವಂತಹ ಕೆಲಸವನ್ನ ಮಾಡಿದ್ರು. ಅದು ಯಾವುದೇ ಕಾರಣಕ್ಕೂ ಸಹಿತ ಅಧಿಕೃತವಾಗಿ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂತಹ ದಾಖಲೆ ಅಲ್ಲ, ಅದು ಏನಂದ್ರೆ ಖಾಸಗಿ ಆಗಿರುವಂತಹ ದಾಖಲೆ. ಹಾಗಾಗಿ ನಿಮ್ಗೆ ಯಾಕೆ ನಾವು ನೋಟಿಸ್ ಕೊಡಬಾರ್ದು, ಇದ್ರ ಬಗ್ಗೆ ಸಂಪೂರ್ಣವಂತ ವಿವರವನ್ನು ಕೊಡಬೇಕು ಅಂತ ಈಗ ರಾಹುಲ್ ಗಾಂಧಿಗೆ ನೋಟಿಸ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಒಂದು ಕಡೆಗೆ ನೋಟಿಸು, ಇನ್ನೊಂದು ಕಡೆಗೆ ಚುನಾವಣಾ ಆಯೋಗಕ್ಕೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಡುವಂತಹ ಸಂದರ್ಭದ ಏನಂದ್ರೆ ಸಂಪೂರ್ಣ ಚಿತ್ರಣಗಳನ್ನು ನೋಡ್ತಾ ಹೋದ್ರೆ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲೂ ಸಹಿತ ಹೋರಾಟದ ರೂಪುರೇಷೆ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇರುವಂತದ್ದು. ವಿಜಯ್, ಜಗದೀಶ್, ಈಗ ನೀವು ಹೇಳಿದಾಗೆ ಇಡೀ ದೇಶಾದ್ಯಂತ ಕಿಚ್ಚು ಹೊತ್ತಿಸುವ ಲಕ್ಷಣ ಕಾಣಿಸ್ತಾ ಇದೆ. ಬಟ್ ರಾಹುಲ್ ಗಾಂಧಿ ಅವರು ಅವರ ಆರೋಪಗಳಿಗೆ ಸದ್ಯದಲ್ಲೇ ಉತ್ತರಿಸಬೇಕಾಗುತ್ತಾ ಕಾನೂನು ಮುಖಾಂತರ ಅಂತ?
ಖಂಡಿತವಾಗ್ಲು, ಯಾಕಂದ್ರೆ ಯಾವಾಗ ಚುನಾವಣಾ ಆಯೋಗ ನೋಟಿಸ್ ಅನ್ನ ಕೊಟ್ಟಿದೆ ಅಂತಂದ್ರೆ ನೋಟಿಸ್ಗೆ ಉತ್ತರವನ್ನ ಕೊಡುವಂತಹ ಜವಾಬ್ದಾರಿ ರಾಹುಲ್ ಗಾಂಧಿದು. ಯಾಕಂದ್ರೆ ಅವರು ಯಾವುದೇ ಕಾರಣಕ್ಕೂ ಸಹಿತ ಸಂಸತ್ನ ಒಳಗಡೆಗೆ ಅಂದ್ರೆ ಲೋಕಸಭೆಯಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅಲ್ಲ, ಅವರು ಬಹಿರಂಗವಾಗಿ ಸಾರ್ವಜನಿಕವಾಗಿ ಹೇಳಿರುವಂತಹ ಹೇಳಿಕೆ ಆಗಿರುವಂತದ್ದು. ಮತ್ತೆ ದಾಖಲೆಗಳು ನನ್ನ ಬಳಿ ಇದಾವೆ, ದಾಖಲೆಗಳನ್ನ ನೋಡಿ ಅಂತ ಹೇಳಿ ಮಾಧ್ಯಮದ ಮುಂದ್ಗಡೆ ಇಡೀ ದೇಶದ ಮುಂದ್ಗಡೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಆ ದಾಖಲೆಗಳೇ ಈಗ ತಪ್ಪಿದಾವೆ ಅನ್ನುವಂತಹ ವಿಚಾರವನ್ನ ಸ್ವತಃ ಚುನಾವಣಾ ಆಯೋಗ ಹೇಳಿ ನೋಟಿಸ್ ಅನ್ನ ಕೊಟ್ಟಿದೆ. ಅಂದ್ರೆ ನಿಮ್ಮ ಹತ್ರ ಇರುವಂತಹ ದಾಖಲೆಗಳನ್ನ ನಮಗೆ ಕೊಡಬೇಕು, ಮತ್ತೆ ನೀವು ಹೇಳಿರ್ತಕ್ಕಂತಹ ಆರೋಪಗಳಿಗೆ, ನೀವು ಹೇಳಿರ್ತಕ್ಕಂತಹ ಸ್ಟೇಟ್ಮೆಂಟ್ಗಳಿಗೆ ನೀವು ಜವಾಬ್ದಾರಿತವಾಗಿರಂತಂದ್ರೆ ಉತ್ತರವನ್ನ ಕೊಡಬೇಕು ಅನ್ನುವಂತಹ ವಿಚಾರನ ಹೇಳಿದ್ದಾರೆ. ಈಗ ರಾಹುಲ್ ಗಾಂಧಿಗೆ ಇದೇ ವಿಚಾರ ಸಂಕಷ್ಟ ಆಗುತ್ತಾ ಅನ್ನುವಂತಹ ಪ್ರಶ್ನೆಯು ಸಹಿತ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ರಾಹುಲ್ ಗಾಂಧಿ ಕೊಟ್ಟಿರ್ತಕ್ಕಂತಹ ಆ ಒಂದು ಹೇಳಿಕೆ ಇದಲ್ಲ, ಅಂದ್ರೆ ಒಬ್ಬ ವ್ಯಕ್ತಿ ಎರಡು ಕಡೆಗೆ ಮತದಾನವನ್ನ ಮಾಡಿದ್ದಾರೆ ಅನ್ನುವಂತಹ ಹೇಳಿಕೆ, ಆ ಒಂದು ಹೇಳಿಕೆಗೆ ಏನಂದ್ರೆ ಚುನಾವಣಾ ಆಯೋಗ ನೋಟಿಸ್ಗೆ ಯಾವ ರೀತಿಯಾಗಿ ರಾಹುಲ್ ಗಾಂಧಿ ಉತ್ತರವನ್ನ ಕೊಡ್ತಾರೆ, ಒಂದು ವೇಳೆ ಉತ್ತರವನ್ನ ಕೊಡಲಿಲ್ಲ ಅಂದ್ರೆ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ವಿರುದ್ಧವಾಗಿ ಏನಾದ್ರು ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಮುಂದಾಗುತ್ತಾ, ಅಥವಾ ಏನಂದ್ರೆ ಚುನಾವಣಾ ಆಯೋಗದ ಏನಂದ್ರೆ ಮೇಲೆ ಮಾಡಿರ್ತಕ್ಕಂತಹ ಆರೋಪಗಳಿಗೆ ರಾಹುಲ್ ಗಾಂಧಿ ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ, ಈ ಎಲ್ಲವೂ ಸಹಿತ ಪ್ರಶ್ನೆಗಳಿಗೆ ಉತ್ತರವನ್ನ ರಾಹುಲ್ ಗಾಂಧಿ ಮೂಲಕವಾಗಿ ಪಡ್ಕೊಳ್ಬೇಕು. ಕಾರಣ ಏನು ಅಂತಂದ್ರೆ ನೀವು ಯಾವುದೇ ಸಂಪೂರ್ಣವಾದಂತಹ ದಾಖಲೆಗಳನ್ನ ಕೊಟ್ಟರೂ ಸಹಿತ ಅದಕ್ಕೆ ಅಥೆಂಟಿಕೇಶನ್ ಇರಬೇಕಾಗುತ್ತೆ. ಅವತ್ತು ರಾಹುಲ್ ಗಾಂಧಿ ಹೇಳಿದ್ರು, ಒಬ್ಬ ವ್ಯಕ್ತಿ ಎರಡು ಕಡೆಗೆ ಮತದಾನ ಮಾಡಿದ್ರೆ ಎರಡು ಕಡೆಗೂ ಟಿಕ್ ಆಗಿದೆ ಅಂತ ಹೇಳ್ಬಿಟ್ಟು ದಾಖಲೆಗಳನ್ನ ತೋರಿಸಿದ್ರು. ಆದ್ರೆ ಚುನಾವಣಾ ಆಯೋಗ ಹೇಳ್ತಾ ಇರುವಂತದ್ದು ಏನಂದ್ರೆ ಆ ದಾಖಲೆಗಳು ಯಾವುದೇ ಕಾರಣಕ್ಕೂ ಚುನಾವಣಾ ಆಯೋಗ ಕೊಟ್ಟಿದ್ದಲ್ಲ, ಅದು ಖಾಸಗಿಯಾಗಿರುವಂತಹ ದಾಖಲೆಗಳು. ನಾವು ಕೊಟ್ಟಿರ್ತಕ್ಕಂತಹ ದಾಖಲೆಗಳಲ್ಲಿ ಆ ವ್ಯಕ್ತಿ ಅಂದ್ರೆ ಯಾರ ಹೆಸರನ್ನ ಮೆನ್ಷನ್ ಮಾಡಿದಾರಲ್ಲ ಆ ವ್ಯಕ್ತಿ ಕೇವಲ ಒಂದೇ ಕಡೆಗೆ ಮಾತ್ರ ಮತದಾನವನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಮಾಡಿರ್ತಕ್ಕಂತಹ ಆರೋಪಗಳ ಏನಿದಾವೆ ಎಲ್ಲಾ ಆರೋಪಗಳು ಏನಂದ್ರೆ ಸಮಂಜಸವಾಗಿದ್ದಾವ, ಅದಕ್ಕೆ ಸರಿಯಾದ ರೀತಿಯ ಸಮರ್ಪಕ ದಾಖಲೆಗಳಿದಾವೆ, ಅದರಲ್ಲಿ ಸತ್ಯಾಸತ್ಯತೆ ಇದೆಯಾ ಇಲ್ವಾ ಅಂತ ಈಗ ಚುನಾವಣಾ ಆಯೋಗ ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆಗೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಅದ್ರ ಜೊತೆಗೆ ಮಹಾರಾಷ್ಟ್ರ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಎರಡೂ ಚುನಾವಣಾ ಆಯೋಗಗಳು ಸಹಿತ ಅಂದ್ರೆ ರಾಹುಲ್ ಗಾಂಧಿಗೆ ನೋಟಿಸ್ ಅನ್ನು ಕೊಡುವಂತಹ ಕೆಲಸವನ್ನ ಮಾಡಿದರೆ ನಿಮ್ಮ ಬಳಿ ಇರುವಂತಹ ದಾಖಲೆಗಳನ್ನ ನಮಗೆ ತಂದು ತಲುಪಿಸಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಒಂದು ವೇಳೆ ರಾಹುಲ್ ಗಾಂಧಿ ದಾಖಲೆಗಳನ್ನು ತಲುಪಿಸುವಲ್ಲಿ ವಿಫಲ ಆಗಿದ್ದೇ ಆದ್ರೆ, ಅಥವಾ ಏನಂತಂದ್ರೆ ಅವರು ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ಗಳಿಗೆ ಅವರು ಬದ್ಧವಾಗಿಲ್ಲ ಅಂತ ಆಗಿದೆ ಆದ್ರೆ, ಅದು ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿಗೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಸಹಿತ ಇದ್ದಾವೆ. ಆದ್ರೆ ಅದೇನೇ ಇರಲಿ, ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಒಟ್ಟು 300 ಜನ, ಅದು ಏನಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಶರದ್ ಪವಾರ್ ಆಗಿರ್ಬೋದು, ಅದ್ರ ಜೊತೆಗೆ ಪ್ರಿಯಾಂಕಾ ವಾಡ್ರಾ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆಯ ಜೊತೆ ಇರುವಂತಹ ರಾಜ್ಯಸಭೆಯಲ್ಲಿರುವಂತಹ ಎಲ್ಲಾ ನಾಯಕರುಗಳಾಗಿರ್ಬೋದು, ಅಥವಾ ಇಂಡಿಯಾ ಮೈತ್ರಿಕೂಟದ ನಾಯಕರುಗಳಾಗಿರ್ಬೋದು, ಎಲ್ಲರೂ ಸಹ ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವಂತಹ ಕೆಲಸವನ್ನ ದೆಹಲಿಯ ಸಂಸತ್ ಭವನ ಮುಂಭಾಗದಲ್ಲಿ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಜಗದೀಶ್. ये सरकार है, ये पुलिस, ये महिला शासन के साथ बदसलूकी कर रही है। तमाम जो महिला पुलिस प्रशासन इनको आगे जाने से रोक रहा है। तस्वीरों में आपको राहुल गांधी जी भी दिखाई देंगे, और जिस तरह से SIR हो रहा है और वोटों की चोरी पूरे देश में हो रही है, उस पर ജനാധിപത്യം സംരക്ഷിക്കാനുള്ള പോരാട്ടമാണ്. ജനാധിപത്യം സംരക്ഷിക്കാനുള്ള പോരാട്ടമാണ്. ಸುಮಾರು 300 ಜನರ ಸಮೇತ ಇಂಡಿಯಾ ಮೈತ್ರಿಕೂಟದ ನಾಯಕರುಗಳ ಜೊತೆಗೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪಾದಯಾತ್ರೆ ಹೊರಟಿದ್ದಾರೆ. ಪಾದಯಾತ್ರೆಯ ಮೂಲಕ ದೆಹಲಿಯಲ್ಲಿರುವಂಥ ಕೇಂದ್ರ ಚುನಾವಣಾ ಆಯೋಗ ಕಚೇರಿಯನ್ನು ತಲುಪಿ ಅಲ್ಲಿ ತಾವು ಮಾಡಿರುವಂಥ ಆರೋಪಕ್ಕೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ರಾಹುಲ್ ಗಾಂಧಿ ಬಹಳ ಗಂಭೀರ ಸ್ವರೂಪದ ಆರೋಪ ಮಾಡಿರೋದು, ಈಗ ಅವರು ಅದಕ್ಕೆ ಉತ್ತರಿಸಬೇಕಾಗುತ್ತೆ ಕೂಡ, ಅಥವಾ ಅದಕ್ಕೆ ನಮ್ಮ ಬಳಿ ದಾಖಲೆ ಇದೆ ಅಂತ ಏನು ಪ್ರೊಜೆಕ್ಟ್ ಮಾಡಿದ್ರು ಅದನ್ನು ಕೊಡಬೇಕಾಗುತ್ತೆ. ಅದಕ್ಕೂ ಮುಂಚೆ ಇದು ರಾಜಕೀಯವಾಗಿ ಇಡೀ ದೇಶಾದ್ಯಂತ ಬಹಳ ದೊಡ್ಡ ಸ್ವರೂಪ ಪಡೆದುಕೊಳ್ಳುವಂಥ ಸೂಚನೆ ಕಂಡು ಬರ್ತಾ ಇದೆ. ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.